ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಬೆಳಗ್ಗೆ ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿರುವಂಥದ್ದು. ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಆದರೆ ಜಮಾ ಆಗ್ತಿದೆ. ಸೊ ಈ ಗುಡ್ ನ್ಯೂಸ್ ಕೇಳಿದ ಆದ್ಮೇಲೆ ನಿಮ್ಗೆಲ್ರಿಗೂ ಖಂಡಿತವಾಗ್ಲೂ ಖುಷಿ ಆಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮ್ಮೆಲ್ರಿಗೂ ಹಣ ಯಾವಾಗ ಬರುತ್ತೆ, ಈಗಾಗಲೇ ಯಾರಿಗೆ ಬಂದಿದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಕೆಳಗಡೆ ಲೈಕ್ ಬಟನ್ ಅಂಡ್ ಹಾಗೇನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ ನೋಡಿ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಏನ್ ಭರ್ಜರಿ ಗುಡ್ ನ್ಯೂಸ್ ಅಂತ ಅಂದ್ರೆ, ಇಲ್ಲಿ ಸಾಕಷ್ಟು ಫಲಾನುಭವಿಗಳು 24ನೇ ಕಂತಿನ ಹಣಕ್ಕಾಗಿ ವೆಯ್ಟ್ ಮಾಡ್ತಿದ್ರು. ಫೈನಲಿ 24ನೇ ಕಂತಿನ ಹಣ ಆದ್ರೆ ಜಮಾ ಆಗ್ತಿದೆ. ಹೌದು, ನೀವು ಕೇಳ್ತಿರುವಂತಹ ನ್ಯೂಸ್ 100% ನಿಜ. ನಿನ್ನೆಯಿಂದ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ 2,000 ಹಣ ಆದ್ರೆ ಕ್ರೆಡಿಟ್ ಆಗ್ತಿದೆ. ಅಂಡ್ ಇದರ ಒಂದು ಪ್ರೋಸೆಸ್ ಬಂದ್ಬಿಟ್ಟು ನಾವು ಲಾಸ್ಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಸರಿ ಹಣ ಜಮಾ ಮಾಡ್ತಿರುವಂತಹ ಪ್ರೋಸೆಸ್ ಬಂದು ತುಂಬಾ ಸ್ಪೀಡ್ ಅಪ್ ಆಗಿದೆ. ಈಗಾಗಲಿನ ಒಂದಿಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿರುವಂತದ್ದು. ನಿನ್ನೆಯಿಂದ ಇದರ ಒಂದು ಪ್ರೋಸೆಸ್ ಅನ್ನ ಶುರು ಮಾಡಿದ್ದಾರೆ. 23ನೇ ಕಂತಿನ ಹಣ ಪಡ್ಕೊಂಡಿದ್ದ ಆದ್ಮೇಲೆ ಪ್ರತಿಯೊಬ್ರು ಯಾವಾಗ ಬರುತ್ತೆ ಹೇಳಿ ಅಂತ ಹೇಳಿ ವೆಯ್ಟ್ ಮಾಡ್ತಿದ್ರು. ಬಟ್ ಈಗ ಫೈನಲಿ ಸರ್ಕಾರದ ಕಡೆಯಿಂದ ಹಣ ಜಮಾ ಮಾಡ್ತಿದ್ದಾರೆ. 24ನೇ ಕಂತಿನ ಹಣ ಬಂದ್ಬಿಟ್ಟು ನಿನ್ನೆ DBT ಮುಖಾಂತರ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿದೆ. 24ನೇ ಕಂತಿನ ಹಣ ಪಡ್ಕೊಳ್ಳೋದಕ್ಕೆ 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳ ಅರ್ಹರಿದ್ದಾರೆ. ಅದರಲ್ಲಿ ಈಗಾಗಲೇ ಸಹ ಒಂದು 10 to 20% ಆಫ್ ದಿ ಫಲಾನುಭವಿಗಳಿಗೆ ನಿನ್ನೆನೆ ಜಮಾ ಮಾಡಿದ್ದಾರೆ. ಅಂಡ್ ಇವತ್ತು ಬಂದ್ಬಿಟ್ಟು ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಆದ್ರೆ ಜಮಾ ಆಗುತ್ತೆ. ಸೊ 24ನೇ ಕಂತಿನ ಹಣ ನಿಮ್ಗೆ ಇನ್ನು ಅತಿ ಶೀಘ್ರದಲ್ಲೇ ಆದ್ರೆ ಜಮಾ ಆಗುತ್ತೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ. ಹಾಗಿದ್ರೆ ಈಗಾಗಲೇ ಯಾವ ಜಿಲ್ಲೆಯವರಿಗೆ ಜಮಾ ಆಗಿದೆ ಅಂತ ನೀವು ಕೇಳಬಹುದು. ನೋಡಿ, ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೆ ಪ್ರತಿ ಜಿಲ್ಲೆಯಲ್ಲೂ ಒಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ. ನಿಮ್ಮ ಒಂದು ಬ್ಯಾಂಕ್ ಖಾತೆಗೂ ಬರುತ್ತೆ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇದೇ ಒಂದು 15 ಜಿಲ್ಲೆಗೆ, ಇದೇ ಒಂದು 20 ಜಿಲ್ಲೆಗೆ ಅಂತ ಹೇಳಿ ಹಣ ಜಮಾ ಮಾಡೋದಿಲ್ಲ. ಇಲ್ಲಿ ಒಂದೇ ಸರಿ ಬಂದ್ಬಿಟ್ಟು ಹಣ ಜಮಾ ಮಾಡ್ತಾರೆ. ಇದರ ಒಂದು ಪ್ರೋಸೆಸ್ ಬಂದ್ಬಿಟ್ಟು ಎಲ್ಲರಿಗೂ, ಎಲ್ಲ ಜಿಲ್ಲೆಯ ಫಲಾನುಭವಿಗಳಿಗೂ ಒಂದೇ ಸರಿ ಹಣ ಬಿಡುಗಡೆ ಮಾಡ್ತಾರೆ. DBT ಮುಖಾಂತರ ಬಂದ್ಬಿಟ್ಟು ಪ್ರತಿನಿತ್ಯನೂ ಎಲ್ಲ ಜಿಲ್ಲೆಯ ಫಲಾನುಭವಿಗಳಿಗೆ ಹಣ ಆದ್ರೆ ಜಮಾ ಆಗ್ತಾ ಹೋಗ್ತಿರುತ್ತೆ. ಓಕೆನಾ? ಸೊ ಫೈನಲಿ ಇದು ನಿಮಗೆ ಗುಡ್ ನ್ಯೂಸ್. ಈಗ ನಿಮಗೆ ಒಂದು ಡೌಟ್ ಬಂದಿರಬಹುದು, ಯಾಕೆ 24ನೇ ಕಂತಿನ ಹಣ ಪ್ರೋಸೆಸ್ ಬಂದ್ಬಿಟ್ಟು ಇಷ್ಟು ಬೇಗ ಶುರು ಮಾಡಿದ್ದಾರೆ ಅಂತ ಹೇಳಿ. ಸೊ ಈಗ ನಿಮ್ಗೆಲ್ಲ ಗೊತ್ತು, ಸದನದಲ್ಲಿ ಬಂದ್ಬಿಟ್ಟು ಮೊನ್ನೆ ನಡೆದಂತಹ ಅಸೆಂಬ್ಲಿ ಸೆಕ್ಷನ್ ಅಲ್ಲಿ ಸಾಕಷ್ಟು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಚರ್ಚೆ ಆಗ್ತಿರುವಂತದ್ದು. ಕರೆಕ್ಟ್ ಆಗಿ ಹಣ ಕೊಟ್ಟಿಲ್ಲ, 28ನೇ ಕಂತಿನ ಹಣದವರೆಗೂ ಹಣ ಕೊಡಬೇಕಿತ್ತು, ಕೇವಲ 23 ಕೊಟ್ಟಿದ್ದೀರಾ, ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಸ್ಕಿಪ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಸಾಕಷ್ಟು ವಾದ ವಿವಾದಗಳು ನಡೀತಾನೆ ಇತ್ತು. ಸೊ ಇದರ ಮಧ್ಯೆ ಏನ್ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಂತ ಅಂದ್ರೆ, ಈಗ ನಿನ್ನೆಯಿಂದ 24ನೇ ಕಂತಿನ ಹಣ ಆದ್ರೆ ಜಮಾ ಆಗ್ತಿದೆ. ಅಂಡ್ ಇದರ ಒಂದು ಪ್ರೋಸೆಸ್ ಸಹ ಆದಷ್ಟು ಸ್ಪೀಡ್ ಅಪ್ ಮಾಡಿದ್ದಾರೆ. ಆದಷ್ಟು ಬೇಗ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ. ಪ್ರತಿ ಸರಿ ಏನಾಗ್ತಿತ್ತು, ಹಣ ಜಮಾ ಮಾಡಿದ್ರೆ, ಈಗ DBT ಮುಖಾಂತರ ಹಣ ಶುರು ಮಾಡಿದ್ದಾರೆ ಅಂತ ಅಂದ್ರೆ ಒಂದು 10 to 15 ಡೇಸ್ ಬೇಕಾಗಿತ್ತು. ಈ ಸರಿ ಒಂದು 6 to 7 ಡೇಸ್ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದ್ರೆ ಜಮಾ ಆಗುತ್ತೆ. ಅಂಡ್ ಸಾಕಷ್ಟು ಫಲಾನುಭವಿಗಳು ಈಗಾಗಲೇ ಖುಷಿಯಾಗಿದ್ದಾರೆ, ಅವ್ರಿಗೆ ಹಣ ರಿಸೀವ್ ಆಗಿದೆ ಅಂತ ಹೇಳಿ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಅಂದ್ರೆ, ಸೊ ನಿಮ್ಮಲ್ಲಿ ಯಾರಾದ್ರೂ ಕೇಳಬಹುದು, ನನಗೆ 23ನೇ ಕಂತಿನ ಹಣನೇ ಬಂದಿಲ್ಲ, ನವೆಂಬರ್ 26ನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಜಮಾ ಮಾಡ್ತಾರೆ ಅಲ್ವಾ, ಆ ಟೈಮಲ್ಲಿ ನಮಗೆ ಹಣ ಇದುವರೆಗೂ ಸಹ ಬಂದೇ ಇಲ್ಲ, ಹಾಗಿದ್ರೆ ನಮ್ಗೆ ಯಾವಾಗ ಬರುತ್ತೆ ಅಂತ ಹೇಳಿ. ನೋಡಿ, ಇದುವರೆಗೂ ನಿಮ್ಗೇನಾದ್ರೂ 23ನೇ ಕಂತಿನ ಹಣ ಪೆಂಡಿಂಗ್ ಇದ್ರೆ 23, 24ನೇ ಕಂತಿನ ಹಣ ಸೇರಿ ಒಟ್ಟಿಗೆ 4,000 ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ನೀವು ಯಾರು ಟೆನ್ಷನ್ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ಇದ್ರ ಬಗ್ಗೆ ಕ್ಲಿಯರ್ ಆಗಾದ್ರೆ ಅಪ್ಡೇಟ್ ಕೊಟ್ಟಿದ್ದಾರೆ. ಓಕೆನಾ? ಸೊ ನಿಮಗೆ ಎಕ್ಸಾಂಪಲ್ ಹೇಳೋದಾದ್ರೆ, 23ನೇ ಕಂತಿನ ಹಣ ಜಮಾ ಮಾಡಿದಾಗ ಕೆಲವೊಬ್ಬರಿಗೆ 22ನೇ ಕಂತಿನ ಹಣ ಬಂದಿರಲಿಲ್ಲ, ಅವಾಗ ಒಟ್ಟಿಗೆ 4,000 ಅವ್ರಿಗೆ ಬಂದಿದೆ. ಅದೇ ಟೈಪ್ ಅಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 23, 24ನೇ ಕಂತಿನ ಹಣ ಒಟ್ಟಿಗೆ 4,000 ಹಣ ಆದ್ರೆ ಜಮಾ ಆಗುತ್ತೆ. ಓಕೆನಾ? ಸೊ ಇವತ್ತಿನ ಈ ವಿಡಿಯೋಗೆ ನೀವೆಲ್ಲರೂ ಮರೆಯದೆ ಕಮೆಂಟ್ ಅನ್ನ ಮಾಡಿ, ನಿಮ್ಗೆ 24ನೇ ಕಂತಿನ ಹಣ ಬಂದಿದೆಯಾ ಇಲ್ವಾ, ಯಾವ ಜಿಲ್ಲೆಯವರು 24ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿದ್ರಾ ಅಥವಾ ನಿಮಗೆ ಬಂದಿದೆಯಾ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಅನ್ನ ಮಾಡಿ. ನೀವು ಮಾಡುವಂತಹ ಕಮೆಂಟು ಎಲ್ಲ ಫಲಾನುಭವಿಗಳಿಗೂ ಯೂಸ್ ಆಗುತ್ತೆ. ಮರಿದೆ ಲೈಕು ಕಮೆಂಟ್ ಅನ್ನ ಮಾಡಿಕೊಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಹೀರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.